ನಮಸ್ಕಾರ. ಇಂದಿನ ನಮ್ಮ ಆಳವಾದ ನೋಟಕ್ಕೆ ಸ್ವಾಗತ. ನಮ್ಮ ಮುಂದಿರೋದು ಜೂನ್ 30, 2025ರ ಉದಯವಾಣಿ ಪತ್ರಿಕೆ. ಇದರಲ್ಲಿ ಕರ್ನಾಟಕದ ರಾಜಕೀಯ, ಸಾಂಸ್ಕೃತಿಕ ವಲಯ, ಆಮೇಲೆ ಕೆಲವು ಸಾಮಾಜಿಕ ವಿಷಯಗಳ ಬಗ್ಗೆನೂ ಒಂದಿಷ್ಟು ಕುತೂಹಲಕಾರಿ ಸುದ್ದಿಗಳಿವೆ. ಹೌದು, ಈ ಸುದ್ದಿಗಳ ಒಳಗಿಣುಕಿ ಅದರ ಹಿಂದಿನ ಆಳವಾದ ವಿಚಾರಗಳು, ಆಮೇಲೆ ಅಷ್ಟಾಗಿ ಗಮನಕ್ಕೆ ಬರದೇ ಇರೋ ಕೆಲವು ಸಂಗತಿಗಳನ್ನ ಸ್ವಲ್ಪ ನೋಡೋಣ. ಸರಿ. ರಾಜಕೀಯದಲ್ಲಿ ಏನೇನಾಗ್ತಿದೆ, ಭಾಷೆ, ನಮ್ಮ ಅಸ್ಮಿತೆ ಬಗ್ಗೆ ಚರ್ಚೆಗಳು, ಮತ್ತೆ ಒಂದು ವಿಶಿಷ್ಟವಾದ ಸಂಶೋಧನೆ ಬಗ್ಗೆನೂ ಮಾತಾಡೋಣ. ಓಕೆ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಕಾವೇರಿ ವಿಚಾರವೇ ತಗೊಳ್ಳೋಣ. KRS ಡ್ಯಾಮ್ ಇದೆಯಲ್ಲ, ಅದರ 92 ವರ್ಷದ ಹಿಸ್ಟ್ರಿಯಲ್ಲಿ ಇದೆ ಫಸ್ಟ್ ಟೈಮು ಜೂನ್ನಲ್ಲೇ ಪೂರ್ತಿ ತುಂಬಿದೆ ಅಂತ. ಹೌದು, ಇದು ನಿಜಕ್ಕೂ ಒಂದು ಐತಿಹಾಸಿಕ ಕ್ಷಣವೇ ಸರಿ. ಮುಖ್ಯಮಂತ್ರಿಗಳು ಬಾಗಿನರ್ಪಿಸ್ತಾ ಇದ್ದಾರೆ. ಆದ್ರೆ ಇದ್ರ ಜೊತೆಗೇನೆ ತಮಿಳ್ನಾಡಿಗೆ ನಿಗದಿ ಮಾಡಿದ್ದಕ್ಕಿಂತ ಹೆಚ್ಚು ನೀರು ಕೊಟ್ಟಿದೀವಿ ಅನ್ನೋ ಒಂದು ವರದಿನೂ ಇದೆ. ಹೌದು, ಆ ಅಂಕಿಅಂಶಗಳು ಸ್ವಲ್ಪ ಗಮನ ಸೆಳೆಯುತ್ತೆ. ಅಂದ್ರೆ ಜೂನ್ನಲ್ಲಿ 9.19 TMC ಕೊಡಬೇಕಿತ್ತು, ಆದರೆ 21.515 TMC ಹೋಗಿದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಇದರ ರಾಜಕೀಯ ಪರಿಣಾಮಗಳು ಇರುತ್ತಾವಾ? ಇದು ಕೇವಲ ನೀರು ನಿರ್ವಹಣೆನಾ ಅಥವಾ ಬೇರೆ ಏನಾದ್ರೂ ಇದೆಯಾ? ಖಂಡಿತ, ಇದು ಬರೀ ನೀರಿನ ಲೆಕ್ಕಾಚಾರವಾಗಿ ಉಳಿಯಲ್ಲ ನೋಡಿ. ಒಂದ್ ಕಡೆ ಸರಿ, ಒಳ್ಳೆ ಮಳೆ ಆಗಿದೆ, ಜಲಾಶಯ ಬೇಗ ತುಂಬಿದೆ ಅನ್ನೋದು ಖುಷಿ ವಿಚಾರ. ಆದ್ರೆ ಇನ್ನೊಂದ್ ಕಡೆ ಜಾಸ್ತಿ ನೀರು ಹೋಗಿದೆ ಅನ್ನೋದು ಸ್ವಲ್ಪ ಚರ್ಚೆಗೆ ಕಾರಣ ಆಗ್ಬೋದು. ಇದೇ ಟೈಮ್ನಲ್ಲೇ ಕಾಂಗ್ರೆಸ್ನಲ್ಲೂ ಏನೋ ನಡೀತಿದೆಯಲ್ಮಾ? ಹೌದು, ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದೆ. ಅದನ್ನ ಸರಿಪಡಿಸೋಕೆ ಸುರ್ಜೇವಾಲಾ ಅವರು ಬಂದಿದ್ದಾರೆ. 41 ಶಾಸಕರ ಜೊತೆ ಸಪರೇಟಾಗಿ ಮೀಟಿಂಗ್ ಮಾಡ್ತಿದ್ದಾರೆ ಅಂತ ಸುದ್ದಿ. ಹೌದು, ಮೊದಲ ದಿನವೇ ಪ್ರಮುಖ ನಾಯಕರ ಜೊತೆ ಮಾತುಕತೆ ಶುರು ಮಾಡಿದ್ದಾರೆ ಅಂತ. ಆ ಕಡೆ ಉಪಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಅಂದ್ರೆ ಎಲ್ಲವೂ ಒಟ್ಟೊಟ್ಟಿಗೆ ನಡೀತಿದೆ. ನೀರಿನ ವಿಷಯ, ಪಕ್ಷದೊಳಗಿನ ಮಾತುಕತೆಗಳು. ಹೌದು, ಆಡಳಿತದ ಹಲವು ವಿಷಯಗಳು ಪಕ್ಷದ ಒಳಗಿನ ಚರ್ಚೆಗಳ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಸರಿ, ಕಾಂಗ್ರೆಸ್ನಲ್ಲಿ ಹೀಗಾದ್ರೆ ಬಿಜೆಪಿಯಲ್ಲೂ ಒಂದು ಚರ್ಚೆ ಜೋರಾಗಿದೆ. ಈಶ್ವರಪ್ಪನವರ ಘರ್ ವಾಪಸಿ ಬಗ್ಗೆ. ಪಕ್ಷಕ್ಕೆ ವಾಪಸ್ ಬರೋ ವಿಚಾರ. ಅವರೇ ಹೇಳಿದ್ದಾರೆ, ನನ್ನ ಜೀವ ಇರೋದೇ ಬಿಜೆಪಿಯಲ್ಲಿ, ನಾನೆಲ್ಲಿಗೂ ಹೋಗ್ಲಿ ಅಂತೆ. ಕೇಂದ್ರ ಸಚಿವರು ಕೂಡ ಮಾತಾಡ್ತಿದ್ದಾರೆ ಅಂತ ವರದಿ ಇದೆ. ಹೌದು, ರಾಜ್ಯ ರಾಜಕಾರಣದಲ್ಲಿ ಇಂತಹ ಬೆಳವಣಿಗೆಗಳು ಆಗ್ತಾನೇ ಇವೆ. ಸರಿ, ಈಗ ರಾಜಕೀಯದಿಂದ ಸ್ವಲ್ಪ ಆಚೆ ಬಂದು ಕನ್ನಡ ಅಸ್ಮಿತೆ, ನಮ್ಮ ಪ್ರಾದೇಶಿಕ ಹೆಮ್ಮೆ, ಈ ವಿಷಯಗಳ ಕಡೆ ನೋಡೋಣ. ಖಂಡಿತ. ಬಳ್ಳಾರಿಯಲ್ಲಿ 90ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡಿಬೇಕಲ್ಲ? ಹೌದು. ಅದಕ್ಕೆ ಅಧ್ಯಕ್ಷರಾಗಿ ಭಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇದು ತುಂಬಾ ವಿಶೇಷ ಅನ್ಸ್ತು. ಯಾಕಂದ್ರೆ 5ನೇ ಮಹಿಳಾ ಸಾಹಿತಿ ಮತ್ತು ಮುಸ್ಲಿಂ ಸಮುದಾಯದಿಂದ ಆಯ್ಕೆಯಾದ ಮೊದಲ ಮಹಿಳೆ. ಹೌದು, ಇದು ಬಹಳ ಮುಖ್ಯವಾದದ್ದು. ಅವರ ಆಯ್ಕೆ ಅಷ್ಟೇ ಅಲ್ಲ, ಅವರು ವ್ಯಕ್ತಪಡಿಸಿರೋ ಒಂದು ನಿಲುವು ಕೂಡ ಗಮನಿಸಬೇಕು. ಏನು ಹೇಳಿದಾರ? ಹಿಂದಿ ಹೇರಿಕೆ ಬಗ್ಗೆ ಸ್ಪಷ್ಟವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಉತ್ತರ ಭಾರತದಲ್ಲಿ ದ್ರಾವಿಡ ಭಾಷೆ ಕಡ್ಡಾಯ ಮಾಡಿಲ್ಲ, ಹಾಗಾಗಿ ನಮಗೂ ಹಿಂದಿ ಬೇಕಿಲ್ಲ ಅಂತ ಖಡಕ್ಕಾಗಿ ಹೇಳಿದ್ದಾರೆ. ಇದು ಗಟ್ಟಿ ನಿಲುವು. ಹೌದು, ಇದು ಕೇವಲ ಒಂದು ಹೇಳಿಕೆ ಅಲ್ಲ, ಇದು ಪ್ರಾದೇಶಿಕ ಭಾಷೆಯ ಅಸ್ಮಿತೆಯ ಒಂದು ಗಟ್ಟಿ ಧ್ವನಿ. ಇದೇ ತರಹದ ಒಂದು ಪರಿಸ್ಥಿತಿ ಮಹಾರಾಷ್ಟ್ರದಲ್ಲೂ ಕಾಣ್ತಿದೆ ನೋಡಿ. ಹೌದಾ? ಅಲ್ಲೇನಾಗಿದೆ? ಅಲ್ಲಿ ಸರ್ಕಾರ ಹಿಂದಿ ಕಲಿಕೆ ಕಡ್ಡಾಯ ಮಾಡಿ ಒಂದು ಆದೇಶ ಹೊರಡಿಸಿತ್ತು. ಅದಕ್ಕೆ ವಿರೋಧ ಬಂದ್ಮೇಲೆ ಅದನ್ನ ವಾಪಸ್ ಪಡೆದಿದ್ದಾರೆ. ಸರಿ. ಅಷ್ಟೇ ಅಲ್ಲ, 18 ವರ್ಷಗಳ ನಂತರ ಉದ್ಧವ್ ಠಾಕ್ರೆ ಮತ್ತೆ ರಾಜ್ ಠಾಕ್ರೆ ಅಣ್ಣ ತಮ್ಮಂದರು ಮರಾಠಿ ಅಸ್ಮಿತೆಗಾಗಿ ಒಂದಾಗಿ ರ್ಯಾಲಿ ಮಾಡ್ತಾರೇನೋ ಸುದ್ದಿ ಇದೆ. ಅಬ್ಬಾ, 18 ವರ್ಷಗಳ ನಂತರ? ಇದು ದೊಡ್ಡ ಬೆಳವಣಿಗೆ ಅಲ್ವಾ? ಹೌದು. ಪ್ರಾದೇಶಿಕ ಭಾವನೆಗಳು ರಾಷ್ಟ್ರಮಟ್ಟದ ನೀತಿಗಳ ಮೇಲೆ, ರಾಜಕಾರಣದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಹೌದು, ಪ್ರಾದೇಶಿಕತೆಗೆ ಸಿಗುತ್ತಿರುವ ಇನ್ನೊಂದು ಒಳ್ಳೆ ಉದಾಹರಣೆ ಅಂದ್ರೆ ಕಲ್ಬುರ್ಗಿ ಕಡೆಯಿಂದ. ಅಲ್ಲಿ ಸಾವಿರಾರು ಮಹಿಳೆಯರು ಖಡಕ್ ರೊಟ್ಟಿ ಮಾಡ್ತಾರಲ್ಲ, ಆ ಉದ್ಯಮಕ್ಕೆ ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ನಲ್ಲಿ ಮೆಚ್ಚುಗೆ ಸಿಕ್ಕಿದೆ. ಆಮೇಲೆ ವ್ಯಾಪಾರ ಕೂಡ ಜಾಸ್ತಿ ಆಗಿದೆ ಅಂತೆ ವರದಿ ಹೇಳ್ತಿದೆ. ಹೌದು, ಒಂದು ಸಣ್ಣ ಮೆಚ್ಚುಗೆ ಕೂಡ ಸ್ಥಳೀಯ ಉದ್ಯಮಕ್ಕೆ ಎಷ್ಟು ದೊಡ್ಡ ಶಕ್ತಿ ಕೊಡಬಹುದು ಅನ್ನೋದಕ್ಕೆ ಇದು ಒಳ್ಳೆ ನಿದರ್ಶನ. ಖಂಡಿತ. ಸರಿ, ಕೊನೆಯದಾಗಿ ಒಂದು ವಿಶಿಷ್ಟವಾದ ವೈಜ್ಞಾನಿಕ ಸಂಶೋಧನೆ ಬಗ್ಗೆ ಮಾತಾಡೋಣ. ಇದು ಮೈಸೂರು ಯೂನಿವರ್ಸಿಟಿಯಿಂದ. ಓಕೆ, ಏನು ಸಂಶೋಧನೆ ಅದು? ಇದು ಲಿಂಗತ್ವ ರೂಪಾಂತರದ ಬಗ್ಗೆ ಒಂದು ಅಧ್ಯಯನ. ಸುಮಾರು 250 ತೃತೀಯ ಲಿಂಗಿಗಳನ್ನ ಅಧ್ಯಯನ ಮಾಡ್ತಿದ್ದಾರಂತೆ. ಅವರ ಜೈವಿಕ, ಆನುವಂಶಿಕ ಮತ್ತೆ ಪರಿಸರದ ಅಂಶಗಳನ್ನ ವಿಶ್ಲೇಷಣೆ ಮಾಡ್ತಿದ್ದಾರೆ. ಓಹೋ,
ಇದರ ಉದ್ದೇಶವಾದ್ರೂ ಏನು? ವರದಿ ಹೇಳೋ ಪ್ರಕಾರ ಲಿಂಗತ್ವ ಬದಲಾವಣೆ ಆಗೋದಕ್ಕೆ ವೈಜ್ಞಾನಿಕ ಕಾರಣಗಳು ಏನು ಅಂತ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಉದ್ದೇಶ ಅಂತೆ. ಈ ಸಂಶೋಧನೆಯಿಂದ ಆ ಬದಲಾವಣೆಗಳಿಗೆ ಕಾರಣ ಏನು ಅಂತ ಗುರುತಿಸಿ ಸ್ವಾಭಾವಿಕವಾಗಿ ಆಗುವ ಬದಲಾವಣೆಗಳನ್ನ ತಡೆಗಟ್ಟಲು ಸಹಾಯ ಆಗಬಹುದು ಅಂತನೂ ವರದಿಯಲ್ಲಿ ಹೇಳಿದ್ದಾರೆ. ಅಂದ್ರೆ ಕಾರಣಗಳನ್ನ ತಿಳ್ಕೊಂಡು ಅದನ್ನ ತಡೆಯಕ್ ಪ್ರಯತ್ನಿಸೋದು. ಹೌದು, ವರದಿಯಲ್ಲಿ ಹಾಗೆ ಉಲ್ಲೇಖ ಇದೆ. ಬಹುಶಃ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಸಮುದಾಯವನ್ನ ಗಮನದಲ್ಲಿಟ್ಟುಕೊಂಡು ವೈಜ್ಞಾನಿಕ ಅಧ್ಯಯನ ಮಾಡ್ತಿರೋದು ಪ್ರಪಂಚದಲ್ಲೇ ಮೊದಲನೇದಿರ್ಬೋದು. ಇದು ಸೂಕ್ಷ್ಮ ವಿಷಯವೇ, ಆದರೆ ವೈಜ್ಞಾನಿಕ ತಿಳುವಳಿಕೆ ಹೆಚ್ಚಿಸುವ ಒಂದು ಪ್ರಯತ್ನ ಇದು. ನಿಜಕ್ಕೂ ಇದು ಒಂದು ವಿಶಿಷ್ಟ ಪ್ರಯತ್ನವೇ ಸರಿ. ಹಾಗಾದರೆ ಇವತ್ತಿನ ಈ ಚರ್ಚೆಯಲ್ಲಿ ನಾವು KRS ನೀರಿನ ರಾಜಕೀಯದಿಂದ ಹಿಡಿದು ಕನ್ನಡ, ಮರಾಠಿ ಅಸ್ಮಿತೆ, ಆಮೇಲೆ ಕಲಬುರಗಿ ರೊಟ್ಟಿ ಉದ್ಯಮ, ಕೊನೆಗೆ ಈ ಲಿಂಗತ್ವದ ಬಗ್ಗೆ ವೈಜ್ಞಾನಿಕ ಸಂಶೋಧನೆ, ಹೀಗೆ ಹಲವು ವಿಷಯಗಳನ್ನು ನೋಡಿದ್ವಿ. ಹೌದು, ಈ ಎಲ್ಲಾ ಘಟನೆಗಳು ಒಂದಕ್ಕೊಂದು ಸಂಬಂಧ ಇಲ್ಲದ ಹಾಗೆ ಕಾಣಿಸ್ಬೋದು. ಆದ್ರೆ ಇವೆಲ್ಲವೂ ಕರ್ನಾಟಕದ ಸದ್ಯದ ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಚಿತ್ರಣದ ಬೇರೆ ಬೇರೆ ಎಳೆಗಳು. ಸರಿ. ನೀರಿನ ಹಂಚಿಕೆ ಇರ್ಬೋದು, ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಆಯ್ಕೆ, ಭಾಷಾ ನೀತಿ, ಮಹಿಳಾ ಸಬಲೀಕರಣ, ವೈಜ್ಞಾನಿಕ ಸಂಶೋಧನೆ ಎಲ್ಲವೂ ಆ ದೊಡ್ಡ ಚಿತ್ರದ ಭಾಗಗಳೇ ಅಲ್ವಾ? ಹೌದು. ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡಿದ್ರೆ ಒಂದು ಕಡೆ ಪ್ರಾದೇಶಿಕ ಹೆಮ್ಮೆ, ಭಾಷಾ ಪ್ರೀತಿ ಗಟ್ಟಿಯಾಗ್ತಿದೆ. ಇನ್ನೊಂದು ಕಡೆ ಆಡಳಿತದ ಸವಾಲುಗಳು, ಪಕ್ಷಗಳೊಳಗಿನ ರಾಜಕೀಯ ಲೆಕ್ಕಾಚಾರಗಳು ನಡೀತಾನೇ ಇವೆ. ಖಚಿತವಾಡಿ. ಕೇಳುಗರಿ ಯೋಚಿಸೋಕೆ ಇಲ್ಲೊಂದು ಪ್ರಶ್ನೆ ಉದ್ಭವಿಸುತ್ತೆ. ಈ ಪ್ರಾದೇಶಿಕ ಗುರುತು, ಭಾಷಾ ಅಸ್ಮಿತೆಯ ಚರ್ಚೆಗಳು, ರಾಜಕೀಯ ಜಟಾಪಟಿಗಳು ಇವೆಲ್ಲ ಜನರ ದಿನನಿತ್ಯದ ಬದುಕಿಗೆ ಸಂಬಂಧಪಟ್ಟ ಆಡಳಿತದ ವಿಷಯಗಳಿಂದ ನಮ್ಮ ಗಮನವನ್ನ ಬೇರೆ ಕಡೆ ಸೆಳೆಯುತ್ತಿವೆಯಾ? ಒಳ್ಳೆ ಪ್ರಶ್ನೆ. ಅಥವಾ ಈ ಅಸ್ಮಿತೆಯ ಪ್ರಶ್ನೆಗಳು ಮತ್ತು ಅಭಿವೃದ್ಧಿಯ ಸವಾಲುಗಳು ಇವೆರಡೂ ಒಟ್ಟೊಟ್ಟಿಗೆ ಹೋಗ್ಲೇಬೇಕಾದ ಒಂದು ಅನಿವಾರ್ಯತೆ ಇದೆಯಾ? ಇದರ ಬಗ್ಗೆ ಖಂಡಿತ ಯೋಚಿಸಬಹುದು.